ಅಧಿವೇಶನ ಶುರುವಾದರೂ ಕುರ್ಚಿ ಕಿತ್ತಾಟ ಮಾತ್ರ ನಿಂತಿಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿವೇಶನ ಶುರುವಾದರೂ ಕೂಡ ಇವರ ಕುರ್ಚಿ ಕಿತ್ತಾಟ ಮಾತ್ರ ಕೊನೆಯಾಗಂಗೆ ಕಾಣಿಸ್ತಾ ಇಲ್ಲ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಆಂತರಿಕ ವಿಚಾರ ಅಲ್ಲ, ಸಿಎಂ ಕುರ್ಚಿ ಅನ್ನೋದು ರಾಜ್ಯದ ವಿಚಾರವಾಗಿದೆ. ಸರ್ಕಾರದ ಕುರ್ಚಿ ಕಿತ್ತಾಟದಿಂದ ಜನ ಬೀದಿಗೆ ಬಂದಿದ್ದಾರೆ, ಅದಂತೂ ನಿಜ. ಅಧಿವೇಶನ ಶುರುವಾದ್ರೂ ಕೂಡ ಇವರ ಕುರ್ಚಿ ಕಿತ್ತಾಟ ನಿಲ್ತಾ ಇಲ್ಲ. ಈ ಕುರ್ಚಿ ಕಿತ್ತಾಟ ಅನ್ನೋದು ಈ ಸಿಎಂ ಒಂದು ಕಿತ್ತಾಟ ಅನ್ನೋದು ಕೂಡ ಇದೊಂದು ಆಂತರಿಕ ವಿಚಾರ ಅಲ್ಲ, ಇದರಿಂದ ಜನ ಬೀದಿಗೆ ಬಿದ್ದಿದ್ದಾರೆ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಾಗ್ತಾರೆ ಬ್ರೇಕ್ಫಾಸ್ಟ್ ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರದ ಆಂತರಿಕ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಹೇಳಿತಾರೆ, ನಾಳೆ ಹೇಳಿತಾರೆ, ಇವರಾಗ್ತಾರೆ ಅವರಾಗ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು. ರಾಜ್ಯದ ಜನ ಬೇಸತ್ತೋಗಿದ್ದಾರೆ. ಲಜ್ಜೆಗೆಟ್ಟ ವರ್ತನೆಯಿಂದನೇ ಇವತ್ತು ರೈತರು ಬೀದಿಗೆ ಬಂದಿರುವಂತದ್ದು. ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗದೇ ಇರುವಂತದ್ದು. ನಿಮ್ಮ ಆಂತರಿಕ ಕಚ್ಚಾಟದಿಂದ ಇವತ್ತು ಆಡಳಿತ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಹಸ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್. ಕಾಂಗ್ರೆಸ್ ಪಕ್ಷದವರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ. ಮುಖ್ಯಮಂತ್ರಿಯ ವಿಚಾರದ ಆಂತರಿಕ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ. ಕಳೆದ 5-6 ಸಿಎಂ ವಿಮಾನಯಾನಕ್ಕೆ ಇವರಿಗೆ 47 ಕೋಟಿ ಖರ್ಚಾಗಿದೆ. ಮೈಸೂರು ಪ್ರಯಾಣಕ್ಕಾಗಿ 5 ಕೋಟಿ ವೆಚ್ಚವಾಗಿದೆ. ಇವರಿಗೆ ಸಿಎಂ ವಿಮಾನಯಾನಕ್ಕೆ ಒಟ್ಟು 47 ಕೋಟಿ ಖರ್ಚಾಗಿದೆ. ಅದು ಮೈಸೂರು ಪ್ರಯಾಣಕ್ಕಾಗಿ 5 ಕೋಟಿ ವೆಚ್ಚವಾಗಿದೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯಕ್ಕೆ ಸಿಎಂ ಅಥವಾ ಮೈಸೂರಿಗೆ ಮಾತ್ರನಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿಗೆ ಮಾತ್ರ ಸಿಎಂ ಅನಿಸುತ್ತೆ ಅಂತ ಹೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ರಸ್ತೆಗಳ ಮೇಲೆ ಸಿಎಂಗೆ ಕಾನ್ಫಿಡೆನ್ಸೇ ಇಲ್ಲ, ಅದಕ್ಕೋಸ್ಕರ ಅವರು ಹೆಲಿಕಾಪ್ಟರ್ ವಿಮಾನದಲ್ಲಿ ಓಡಾಡ್ತಾರೆ. ರಸ್ತೆ ಆದ್ರೆ ಬೆನ್ನೋವು ಅಂತ ಹೆಲಿಕಾಪ್ಟರ್ ಅನ್ನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಾನು ಸೇಫ್ ಆಗಿರ್ಬೇಕು ಅಂತ ಹೇಳಿ ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಒಟ್ಟು ಮೈಸೂರಿಗೆ ಒಟ್ಟು 5 ಕೋಟಿ ವೆಚ್ಚವನ್ನ ಮಾಡಿದ್ದಾರೆ. ಒಟ್ಟು 47 ಕೋಟಿ ರೂಪಾಯಿನೂ ಕೂಡ ಖರ್ಚು ಮಾಡಿದ್ದಾರೆ. ಆದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ, ಆದ್ರೆ ಯಾವ ಸಮಸ್ಯೆನೂ ಕೂಡ ಬಗೆಹರಿಸ್ತಾ ಇಲ್ಲ. ರಸ್ತೆಯಲ್ಲಿ ಓಡಾಡೋದಕ್ಕೆ ಆಗಲ್ಲ ಇರಬೇಕು, ಅದಕ್ಕೋಸ್ಕರ ಅವರು ಹೆಲಿಕಾಪ್ಟರ್ ಅಲ್ಲಿ ವಿಮಾನದಲ್ಲೇ ಓಡಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಓಡಾಡಿದವರಿಗೆ ಬೆನ್ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ರಾಜ್ಯದ ರಸ್ತೆ ಪರಿಸ್ಥಿತಿನೇ ಹಾಗಾಗಿದೆ. ಸಿಎಂಗೆ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಜನಸಾಮಾನ್ಯರು ಉಗುಳದೆ ಸುಮ್ಮನೆ ಬಿಡ್ತಾರೆ ಅಂತೇಳಿ ಕೂಡ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ್ದಾನ ಒಂದು 27 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಜಾಸ್ತಿ ಹೋಗಿರೋದು ಮೈಸೂರಿಗೆ. ಅವರು ಮೈಸೂರಿಗೆ ಸಿಎಂ, ಕರ್ನಾಟಕದ ಸಿಎಂ ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ರೆ ಮೈಸೂರು ಮಾತ್ರ ಮುಖ್ಯಮಂತ್ರಿ ಅಂತ ಅನ್ಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದ್ರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲ್ ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದ್ರೆ ಸೊಂಟ ನೋವನ್ನ ಬರ್ಲಿ, ಕಾಲನ ಮುರ್ಕಳಿ, ಕೈಯನ್ನ ಮುರ್ಕಳಿ, ನಾನ್ ಸೇಫ್ ಇರ್ಬೇಕು, ನಾನ್ ಸೇಫ್ ಇದ್ರೆ ಆಯ್ತು, ನೀವೇನ್ ಬೇಕಾದ್ರೂ ಹಾಳಾಗೋಗಿ ಅಂತೇಳಿ ಅವರು ಹೆಲಿಕಾಪ್ಟರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನ್ ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡಕ್ ಕಷ್ಟ, ಅಲ್ಲೂ ಯಾವ್ದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. 27 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಮೈಸೂರು ಪ್ರಯಾಣಕ್ಕೋಸ್ಕರನೇ ಒಟ್ಟು 5 ಕೋಟಿ ಖರ್ಚಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಸಮಸ್ಯೆಗಳು ಎಷ್ಟೋ ಇದೆ, ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಆಗ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯವರಿಗೆ ರಸ್ತೆಯಲ್ಲಿ ಓಡಾಡಿದ್ರೆ ಬೆನ್ನೋವು, ಸೊಂಟ ನೋವು ಬರುತ್ತೆ, ಅದಕ್ಕೋಸ್ಕರನೇ ಇಷ್ಟು ಕೋಟಿ ವೆಚ್ಚವನ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ಓಡಾಡಕ್ಕಂತಾರೆ ಸಣ್ಣ ಒಂದು ಹೆಲಿಕಾಪ್ಟರ್ನ ವಿಮಾನವನ್ನ ಇಟ್ಕೊಂಡ್ಬಿಡಿ, ಮನೆಗೂ ಇಲ್ಲಿಗೂ ಆಫೀಸ್ಗೂ ಓಡಾಡೋದಕ್ಕೆ ಆಗುತ್ತೆ ಅಂತ ಹೇಳಿ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ರಾಜ್ಯದ ರಸ್ತೆಗಳ ಪರಿಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ. ಬೇರೆ ದೇಶದ ಜನರು ಕೂಡ ಬೆಂಗಳೂರಿನ ಬಗ್ಗೆ, ಅದು ಬ್ರ್ಯಾಂಡ್ ಬೆಂಗಳೂರಿನ ಬಗ್ಗೆ ಬಹಳ ಮಾತಾಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸಿಎಂ ಅವರೇ ರಸ್ತೆಯಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ಕೋಟಿ ವೆಚ್ಚ ಮಾಡಿ ವಿಮಾನದಲ್ಲಿ ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಕೂಡ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮೈಸೂರು ಪ್ರಯಾಣಕ್ಕೋಸ್ಕರ ಒಟ್ಟು 5 ಕೋಟಿಯನ್ನ ಖರ್ಚು ಮಾಡ್ತಾ ಇದ್ದಾರೆ. ಸಿಎಂ ಕೇವಲ ರಾಜ್ಯಕ್ಕೆ ಅಥವಾ ಮೈಸೂರಿಗೆ ಮಾತ್ರ ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 47 ಕೋಟಿ ರೂಪಾಯಿನ ಖರ್ಚು ಮಾಡಿದ್ದಾರೆ. ಒಂದು ಸಾರಿ ರಸ್ತೆಯಲ್ಲಿ ಓಡಾಡಬೇಕು,